हरिं गरासनगद्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬಹಳ ದಿನಗಳ ನಂತರ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ಪ್ರಥಮ ಅಂದ್ರೆ ಹನುಮನಾಗ್ಲಿ ಅಥವಾ ಸುಬ್ರಹ್ಮಣ್ಯೇಶ್ವರನಾಗ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ತಮಗಿರ್ತಕ್ಕಂಥ ಕಷ್ಟಗಳನ್ನ, ತಮ್ಮಲ್ಲಿರ್ತಕ್ಕಂಥ ನೋವಿನ ಸಂಗತಿಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ವಿಶೇಷವಾದಂತಹ ಒಂದು ಕಾಯಕಲ್ಪ ಅಂತಂದ್ರೆ ಅದು ತಪ್ಪಾಗೋದಿಲ್ಲ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನನ್ನವರು ತನ್ನವರು ಅಂತಲೋ ಅಥವಾ ಯಾರೋ ಏನೋ ಸಹಾಯ ಮಾಡ್ಬೋದು ಅಂತಲೋ ಅಥವಾ ಇನ್ನೊಬ್ಬರನ್ನ ನಂಬಿ ನೀವು ಮುಂದೆ ನಡೆದು ಇರ್ತಕ್ಕಂಥ ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಇವತ್ತು ನೀವು ಹಾಕುವ ಹೆಜ್ಜೆ ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಯಾಕೆಂದ್ರೆ ಮನುಷ್ಯನ ಗ್ರಹಗತಿಗಳಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಸಮಂಜಸವಾದಲ್ಲ ಅಂದಾಗ ಸಮಸ್ಯೆಗಳು, ತೊಂದರೆಗಳಂತಕ್ಕಂಥದ್ದು ಅರಿವಿಗೆ ಬಾರದಂತ ರೀತಿ ತೊಂದರೆ ಕೊಡುತ್ತೆ. ಆ ಸನ್ನಿವೇಶಗಳನ್ನ, ಆಗುವ ತೊಂದರೆಗಳನ್ನ ಸ್ವಲ್ಪ ನೀವು ದೂರ ಮಾಡ್ಕೊಳ್ಬೇಕಾದ್ರೆ ಆಯಾ ಕಾಲದಲ್ಲಿ ಅಷ್ಟೇ ಎಚ್ಚರಿಕೆ ವಹಿಸಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಲೋಟ ನೀರಿಗೆ 1 ಚಿಟಿಕೆ ಕುಂಕುಮ ಹಾಕಿ, ಅದರಲ್ಲಿ 2 ಬಿಳಿ ಹೂಗಳನ್ನ ಹಾಕಿ, 2 ಹಸಿರು ಎಲೆಗಳನ್ನ ಹಾಕಿ, ಅದರಿಂದ ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕಿದ್ರೆ ಒಂದಷ್ಟು ಕರ್ಮಫಲಗಳು, ಒಂದಷ್ಟು ಮಾನಸಿಕವಾದಂಥ ಒತ್ತಡ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಉಂಟಾಗ್ತಾ ಇರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗೆ ಆಗಿಂದಾಗಲೇ ಪರಿಹಾರವನ್ನ ಕಂಡುಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಆರ್ಥಿಕ ಸಂಕಷ್ಟದಿಂದ ಬೇಗ ಮುಕ್ತರಾಗಿ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ತಕ್ಕಂಥ ಅದ್ಭುತವಾದಂತಹ ಯೋಗ ಫಲ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಹೊಸತನ, ಒಂದು ಹೊಸ ನೆಮ್ಮದಿಯ ಬದುಕು, ಅಥವಾ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಥವಾ ಸಾಧಿಸ್ತಾ ಇದ್ದೀನಿ, ಈ ಸಾಧನೆಯ ಹಾದಿ ನನ್ನ ಜೀವನದಲ್ಲಿ ಒಂದು ಪವಿತ್ರವಾಗಿ ಸಾಕಷ್ಟು ಕೆಲಸಗಳನ್ನ, ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಂದಾಗುತ್ತೆ ಎಂಬತಕ್ಕಂಥದ್ರ ನಂಬಿಕೆ ನಿಮಗೆ ಅಪಾರವಾದಂಥ ರೀತಿ ಇರುತ್ತೆ. ಇವತ್ತು ನೀವು ಯಾವುದೇ ವಿಚಾರವನ್ನ ಮನಸ್ಸಲ್ಲಿ ತಂದುಕೊಂಡ್ರೂ ಅದರ ಕಾರ್ಯಸಿದ್ಧಿ ಇದೆ. ಹಾಗೆ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಮುಂದಾದ್ರೂ ಅದರಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು ಇವತ್ತು ಏನಾರು ಒಂದು ವಸ್ತುವನ್ನ ಪರ್ಚೇಸ್ ಮಾಡಬೇಕು, ಏನಾರು ಒಂದು ಆಕರ್ಷಿತವಾಗಿ ತರಬೇಕು, ಅಥವಾ ಇನ್ನೊಂದು ಏನಾರು ಒಂದಷ್ಟು ವಸ್ತುಗಳನ್ನ ನೀವು ನಿಮ್ಮ ಸ್ವಂತಕ್ಕಾದ್ರೂ ಪರ್ಚೇಸ್ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ ಹೆಣ್ಣು ಮಕ್ಕಳು. ಹಾಗೆ ಅದೇ ರೀತಿ ಪುರುಷರಿಗೂ ಅಷ್ಟೇ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಜಯವನ್ನು ಸಾಧಿಸುವಂಥದ್ದು ಮತ್ತು ನೀವು ಅಂದುಕೊಂಡಷ್ಟು ಕೆಲಸಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ತಮ್ಮ ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು, ಇದೆಲ್ಲ ಅದೃಷ್ಟ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇದೆ. ಆದ್ರೆ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ಅರ್ಧ ತಲೆನೋವು ಅಥವಾ ತಲೆಗೆ ಸಂಬಂಧಪಟ್ಟದ್ದು ಅಥವಾ ತಲೆಗೆ ಸಣ್ಣ ಪುಟ್ಟ ಪೆಟ್ಟಾಗುವಂತದ್ದು ಇಲ್ಲೂ ಇದೆ ನೋಡಿ. ಒಂದಷ್ಟು ಲಾಭ ಅಂದ್ರೆ ಅದರ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆ. ಏನೇ ಆದ್ರೂ, ಸಮಸ್ಯೆಗಳೇನೇ ಇದ್ರೂ ಪಕ್ಕಕ್ಕಿಡೋಣ, ಲಾಭದ ಕ್ಷಣಗಳನ್ನ ಆನಂದಿಸೋಣ. ಅದರಿಂದ ಬರ್ತಕ್ಕಂಥ ಒಂದು ಶುಭ ಕಾಲ ನಿಮ್ಗೆ ಒಳ್ಳೇದಾಗ್ಲಿ. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇರಲಿ. ಇವತ್ತು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾತ್ರ ಮರೀದಿರ ಇರೋಂಗಾಗ್ಲಿ. ಎಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಕಾರ್ಯವೈಖರಿಗಳ ಹತ್ರ ಹನುಮನ ಸಾನ್ನಿಧ್ಯವಿರುತ್ತೋ, ನೀವು ಒಳಗೋಗಿ ನೀವು ಇನ್ನೇನೋ ಸೇವೆ ಮಾಡಿ ಅಂತ ಹೇಳಲ್ಲ. ಹನುಮನ ಸಾನ್ನಿಧ್ಯದ ಮುಂದೆ 1 ಸೆಕೆಂಡ್ ನಿಂತು ಅಲ್ಲಿ ಹನುಮನ ಮತ್ತು ರಾಮನ ಪ್ರಾರ್ಥನೆ ಮಾಡಿ ಮುನ್ನಡೆದ್ರು ವೃಷಭ ರಾಶಿಯವರಿಗೆ ಅನುಕೂಲ ಅಂತಕ್ಕಂಥದ್ದು ಖಂಡಿತ ಕಟ್ಟಿಟ್ಟ ಬುದ್ಧಿ. ಒಳ್ಳೇದಾಗ್ಲಿ. ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಂದು, ನನ್ನಿಂದ, ಅಥವಾ ನನಗೇನೋ ಒಂದು ಆಗತ್ತೆ, ಅಥವಾ ನಾನು ಏನೋ ಒಂದು ಮಾಡಬಲ್ಲೆ, ಅಥವಾ ನನ್ನಿಂದಲೇ ಸಾಧ್ಯ, ಅಥವಾ ನಾನು ಹೇಳಿದ್ರೇನೆ ಆಗತ್ತೆ, ಇದ್ಯಾವುದೂ ಅಲ್ಲ.
ಇವತ್ತು ನಿಮ್ಮ ರಾಶಿ ಫಲದಲ್ಲಿ ಇವೆಲ್ಲ ಯಾಕೆ ಹುಚ್ಚುತನ ಬರುತ್ತೆ ಅಂದ್ರೆ, ನಿಮ್ಮ ಜಾತಕಕ್ಕೆ ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲ. ಹಾಗಾಗಿ ಒಂದಷ್ಟು ಮಾನಸಿಕವಾದಂತ ಒತ್ತಡಗಳು, ನಿಮ್ಮ ಒಳಮನಸ್ಸು ಹೇಳುತ್ತೆ ಇದು ಸರಿ ಇಲ್ಲ, ಈ ಮಾರ್ಗ ಸರಿ ಇಲ್ಲ, ಈ ರೂಟ್ ಸರಿ ಇಲ್ಲ, ಇದು ಬೇಡ. ಆದ್ರೂ ನೀವು ಆ ರೂಟಲ್ಲೇ ಹೋಗ್ಬೇಕು, ಅದನ್ನೇ ಮಾಡ್ಬೇಕು, ಅದರ ಕಡೆನೇ ಗಮನ ಕೊಡ್ಬೇಕು, ಅದನ್ನೇ ಏನೋ ಆನಂದಿಸ್ಬೇಕು ಅಂತ ಒಂದಷ್ಟು ಚಿಂತನೆ ಮಾಡ್ತಿರ್ತೀರಿ. ಆದ್ರೆ ಇವತ್ತು ಇನ್ನೊಂದು ಅದ್ಭುತ ಕಾಲ ಇದೆ. ಇವತ್ತು ನಿಮ್ಮ ಮನಸ್ಸಲ್ಲಿ ಏನ್ ದೃಢ ಸಂಕಲ್ಪ ಮಾಡ್ತಿರಲ್ಲ, ಆ ಸಂಕಲ್ಪವನ್ನು ಪರಿಪಕ್ವತೆಯಿಂದ ಮಾಡಿ ಮುನ್ನಡೆಯುವಂತಹ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಏನನ್ನ ಮಾಡಬೇಕು ಅನ್ಕೊಂಡ್ರು, ಏನನ್ನ ಸರಿ ಹೋಗ್ಬೇಕು ಅನ್ಕೊಂಡ್ರು, ಅಥವಾ ಯಾವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಅಂತ ನೀವು ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪವನ್ನ ತೃಪ್ತಿಕರವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ನಿಮ್ಮ ಚಿಂತನೆ ಯಾವತ್ತಿಗೂ ಅದು ದೂರ ಆಗುವಂತದ್ದಲ್ಲ. ಆದ್ರೆ ಇವತ್ತು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಏನೇ ಮಾಡ್ಬೇಕಾದ್ರೂ ಮಧ್ಯಾಹ್ನ 2 ಗಂಟೆ ನಂತರ, ನಿಮ್ಮ 2 ಗಂಟೆ ನಂತರ ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ಬದಲಾವಣೆ ಇದೆ. 2 ಗಂಟೆ ಒಳಗಡೆ ಆಗುವಂತಹ ಒಂದಷ್ಟು ಪ್ರಕ್ರಿಯೆಗಳು ನಿಮಗೆ ನೋವು ಕೊಡುವಂತ ಸಾಂದ್ರತೆ ಇದೆ. ಹಾಗಾಗಿ ಬಹಳ ಎಚ್ಚರಿಕೆನೇ ಬೇಕಾಗಿದೆ. ಜೋಪಾನ. ಒಳ್ಳೆದಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಹಣಕಾಸಿನ ವಿಚಾರ, ವ್ಯವಹಾರಗಳ ಕಡೆ ತುಂಬಾ ಗಮನ ಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮನ್ನ ದಾರಿ ತಪ್ಪಿಸುವಂತವ್ರು ಇದ್ದಾರೆ. ಹಾಗೆ ನೀವು ಇನ್ನೊಬ್ಬರಿಗೆ ಬೇಡವಾದ ವಿಚಾರಗಳು ಹೇಳಿ ಸಮಯವನ್ನು ವೃಥಾನೂ ಕಳೀತೀರಿ. ಆದಷ್ಟು ಇರುವಂತಹ ಸಮಯ ಅಮೂಲ್ಯವಾಗಿರ್ತಕ್ಕಂಥ ಸಮಯ ಅಂತ ತಿಳಿದು ನಿಮ್ಮ ಓದಿನ ಕಡೆ ಆಗಿರ್ಲಿ, ಉದ್ಯೋಗದ ಕಡೆ ಆಗಿರ್ಲಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದಾಗಿರ್ಲಿ, ಇಂತಹ ವಿಚಾರಗಳು ಬಂದಾಗ ಸ್ವಲ್ಪ ಜವಾಬ್ದಾರಿ, ಜಾಗ್ರತೆ ಬೇಕು. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದ್ರ ಬಗ್ಗೆನೇ ಆಲೋಚನೆ ಮಾಡಬೇಕಾದ್ರೂ ಸರಿಯಾದ ಸನ್ಮಾರ್ಗದಲ್ಲಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ವೃತ್ತಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ನೀವು ಅಂದ್ಕೊಂಡ್ರೆ, ನೀವು ಮಾಡುವ ಸಂಕಲ್ಪ ದೃಢ ಸಂಕಲ್ಪ ಆಗಿದ್ರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಸಾಧ್ಯವಾದ್ರೆ ಬನ್ನಿ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ, ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಎದುರಾಗುವಂತಹ ಗಂಡಾಂತರಗಳನ್ನ, ಸಮಸ್ಯೆಗಳನ್ನ ಖಂಡಿತ ಮಂಜಿನಗಡ್ಡೆ ತರ ಕರಗುತ್ತೆ. ಇದರಿಂದ ಹೆಚ್ಚಿನ ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ವ್ಯವಹಾರಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಸಿಂಹರಾಶಿಯವರಿಗೆ ಪ್ರತಿನಿತ್ಯ ಇದ್ದ ಹಾಗೆ ಇವತ್ತಿನ ಭವಿಷ್ಯತ್ತಲ್ಲ, ಪ್ರತಿನಿತ್ಯದ ಕಾಲ ಇದ್ದ ಹಾಗೆ ಇವತ್ತಿಲ್ಲ ಅಂದ ಮೇಲೆ ಸಮಸ್ಯೆ ಎಂಬತಕ್ಕಂಥದ್ದು ಹಾಗೆ ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಕಡೆ ತುಂಬಾ ಗಮನ ಇರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಇರಬೇಕು. ಮಾಡುವಂತಹ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡಬೇಕು ಮತ್ತು ಆರ್ಥಿಕ ಸಂಕಷ್ಟದಿಂದ ಬೇಗ ಹೊರಗಡೆ ಬರಬೇಕು. ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮದೇ ಆದಂತಹ ಸ್ಥಾನಮಾನವನ್ನು ಗಟ್ಟಿಪಡಿಸ್ಕೊಳ್ಬೇಕು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ತಾವು ಏನ್ ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸಗಳನ್ನ, ಕಾರ್ಯಸಿದ್ಧಿಯನ್ನ ಮಾಡ್ಕೊಳ್ಬೇಕಾದ್ರೆ ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮ ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳ ಕಡೆ ಗಮನ, ಇದೆಲ್ಲವನ್ನು ಸರಿಯಾದ ರೀತಿ ತೆಗೆದುಕೊಂಡ್ರೆ ಮಾತ್ರ. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥ ಸೆರಮಾಲೆ ನಿಮಗೆ ಅರಿವಿಲ್ಲದಂತ ರೀತಿಯಲ್ಲಿ ತೊಂದರೆಗೀಡಾಗುವಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮನೆಯಿಂದ ಆಚೆ ಬರುವಾಗ, ಅಥವಾ ನಿಮ್ಮ ಉದ್ಯೋಗಕ್ಕೋ ವ್ಯವಹಾರಕ್ಕೋ ಅಥವಾ ಇನ್ನೇನೋ ಕೆಲಸ ಕಾರ್ಯಕ್ಕೆ ಮನೆಯಿಂದ ಆಚೆ ಬರ್ತಿರಲ್ಲ, ಬರುವಾಗ ತಪ್ಪದೇರ ಅನುಸರಿಸಬೇಕಾದ ಒಂದು ನಿಯಮ ಇದೆ. ಏನಪ್ಪಾ ಅಂದ್ರೆ, ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಬರುವಂತ ತೊಂದರೆ ತಾಪತ್ರಗಳನ್ನ, ಆಗುವಂತ ವ್ಯತ್ಯಾಸಗಳನ್ನ ಅಥವಾ ಆ ಕ್ಷಣಕ್ಕೆ ಬಂದೊದಗುವಂತ ತೊಂದರೆಯಿಂದ ಬೇಗ ವಿಮುಕ್ತರಾಗ್ತೀರಿ. ಒಳ್ಳೇದಾಗ್ಲಿ, ಶುಭವಾಗಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಅಂದ್ರೆ ಹಣಕಾಸಿನ ವಿಚಾರ, ವ್ಯವಹಾರ, ವ್ಯಾಪಾರ ಮತ್ತು ಮನಸ್ಸಲ್ಲಿ ಆಗ್ತಾ ಇರತಕ್ಕಂಥ ನೋವಿನ ಕ್ಷಣ ಅಥವಾ ಯಾವ್ದು ಬೇಕು ಬೇಡ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗದಿರ ಇರ್ತಕ್ಕಂಥದ್ದು. ಹಾಗೆ ನನ್ನವರು ತನ್ನವರು ಅಂತ ಹೇಳಿ ಜೊತೆಲಿ ನಿಂತ್ಕೊಂಡು ಮೋಸ ಮಾಡ್ತಕ್ಕಂಥವ್ರ ಮಧ್ಯಲ್ಲೇ ತಾವು ವಾಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗುವಂತಹದ್ದು. ಇವತ್ತು ಯಾರನ್ನ ನಂಬಿ ಮುಂದಕ್ಕೆ ಹೋಗ್ಬೇಕು? ಅವ್ರು ಆಡುವಂತ ಮಾತು ಎಂತಹ ನೈವಂಚಿತ ಇರುತ್ತಂದ್ರೆ, ಅವ್ರು ಆಡೋ ಮಾತು ಇನ್ನೇನ್ ಪರವಾಗಿಲ್ಲಪ್ಪ, ಅವ್ರು ನನ್ನ ಕಷ್ಟಕ್ಕಿದ್ದಾರೆ, ನನ್ನ ಜೊತೆಲಿದ್ದಾರೆ, ಅಥವಾ ನನ್ನ ಎಲ್ಲಾ ಕಷ್ಟಗಳಿಗೂ ಇವರು ಸ್ಪಂದಿಸ್ತಾರೆ ಎಂಬತಕ್ಕಂಥ ರೀತಿಯಲ್ಲೇ ನಿಮ್ಮ ಮನಸ್ಸಿಗೆ ಬರುತ್ತೆ. ಯಾರು ನಿಮಗೆ ಅತಿ ವಿನಯದಿಂದ ನಡ್ಕೊಳ್ತಾರಲ್ಲ, ಅತಿ ವಿನಯಂ ದುರಿತ ಲಕ್ಷಣಂ ಅಂತ, ಅತಿ ವಿನಯವಾಗಿ ನಡ್ಕೊಳ್ತಕ್ಕಂಥವ್ರನ್ನ ಇವತ್ತು ನೀವು ನಂಬೋಂಗೇ ಇಲ್ಲ. ಯಾಕೆಂದ್ರೆ ಅವರಿಂದಲೇ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆಗಳಿಂದ ಬೇಗ ನೀವು ಆಚೆ ಬರ್ಬೇಕಾದ್ರೆ ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಅಥವಾ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡುವಂಥದ್ದು ನಿಮ್ಮ ಆರೋಗ್ಯವೂ ಸರಿ ಹೋಗುತ್ತೆ, ನಿಮಗಿರುವ ಕಷ್ಟಗಳು ದೂರ ಆಗುತ್ತೆ. ಇದಕ್ಕಾಗಿ ಚಿಕ್ಕದ ಒಂದು ಪರಿಹಾರ ಅಂದ್ರೆ, ನಿಮ್ಮ ಮನೆ ಸಮೀಪ ಇರ್ತಕ್ಕಂಥ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಹೊರಗಡೆ ಬಂದ್ರೆ ಕನ್ಯಾ ರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಬಹಳ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಒಂದು ಚಾಲನೆ ಕೊಡುವಂತ ಕಾಲ. ಇವತ್ತು ಪ್ರಯಾಣ ಕಾಲ, ಅದೃಷ್ಟ ಕಾಲ. ನಿಮ್ಮ ಬಾಲ್ಯ ಸ್ನೇಹಿತರು, ನಿಮ್ಮ ಹಳೆ ಸ್ನೇಹಿತರು ಅಥವಾ ಇಲ್ಲಿವರೆಗೂ ನಿಮ್ಮ ಪರಿಚಯದಲ್ಲಿ ಎಲ್ಲೋ ಮಾತಾಡಿ ಅವರಿಂದ ಒಂದು ಅನುಕೂಲ ಆಗ್ಬೇಕಾಗತ್ತೆ. ಪುನಃ ನೀವು ಮರ್ತಿರ್ತೀರಿ, ಅವರು ನಿಮ್ಮನ್ನು ಮರ್ತಿರ್ತಾರೆ. ಆದ್ರೆ ಅಂತಹವರು ಪುನಃ ಭೇಟಿ ಮಾಡಿ
ನಿಮ್ಮ ಅವಶ್ಯಕತೆಯನ್ನ ಅಥವಾ ನಿಮಗೆ ಮಾಡಬೇಕಾದ ಸಹಾಯವನ್ನ ಅಥವಾ ನಿಮಗೆ ಏನಾದ್ರು ಒಂದು ತರದಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಅದು ಇವತ್ತು ಚಾಲನೆ ಆಗುತ್ತೆ. ಹಾಗೆ ಇವತ್ತು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣುವಂತ ಯೋಗ ಫಲ ಇದೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಗೆ ಸರಿಯಾದ ರೀತಿಯ ತೊಂದರೆಗಳಿಂದ ಬೇಗ ವಿಮುಕ್ತರಾಗಬೇಕಾದ್ರೆ ಒಂದು ಅದೃಷ್ಟ ಅಂತಕ್ಕಂಥದ್ದು ನಿಮ್ಮದಾಗುತ್ತೆ. ಇವತ್ತಿನ ಫಲಾಫಲದಲ್ಲಿ ಭಗವತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥ ಯೋಗ ಫಲ, ಹಾಗೆ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಹಾಗೆ ಏನಾದ್ರು ಒಂದು ಬದಲಾವಣೆ ತಂದು ಅದರಿಂದ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಹಾಗೆ ಸಾಧ್ಯವಾದ್ರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ತಮ್ಮ ಕರಹಸ್ತದಿಂದ ಒಂದು 4 ಜನಕ್ಕೋ 5 ಜನಕ್ಕೋ ಒಂದಿಷ್ಟು ಅನ್ನದಾನವನ್ನು ಅಥವಾ ಅವ್ರ ಕಷ್ಟಕ್ಕೆ ಬೇಕಾಗಿರುವ ಸಹಾಯವನ್ನು ಅಥವಾ ಯಾವ್ದಾದ್ರು ರೋಗ ರುಜಿನಗಳಿಂದ ನಳೆದಿರ್ತಕ್ಕಂಥವ್ರಿಗೆ, ಆ ವೈದ್ಯಕೀಯ ಸವಲತ್ತನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಅಥವಾ ಸರಿಯಾದಂತ ವೈದ್ಯರ ಸಲಹೆ ಸಿಗದಿರ ಒದ್ದಾಡ್ತಿರ್ತಕ್ಕಂಥವ್ರಿಗೆ, ಅಂತಹವರಿಗೆ ಒಂದಿಷ್ಟು ಸಹಾಯವನ್ನ ನಿಮ್ಮ ಶಕ್ತಿಯಾನುಸಾರ ಒಂದಿಷ್ಟು ಔಷಧೋಪಚಾರಗಳ ಸಹಾಯವನ್ನ ನೀವು ಮಾಡಿದ್ರೆ ಇವತ್ತು ಖಂಡಿತ ಹೆಚ್ಚಿನ ಫಲ ಸಿಗುತ್ತೆ. ಹಾಗೆ ನಿಮಗೇನಾದ್ರು ಸೊಂಟ ಮತ್ತು ಬೆನ್ನಿನ ಭಾಗ ನೋವು ಬರ್ತಿದ್ರೆ ಅದನ್ನ ಆಗಿಂದಾಗ್ಲೇ ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಂಡು ಅದಕ್ಕೆ ಬೇಕಾದ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕೆಂದ್ರೆ ಅದನ್ನ ಹಾಗೇ ಮುಂದುವರಿಸ್ಕೊಂಡು ಹೋದ್ರೆ ಅಲ್ಲಿ ಅನಾರೋಗ್ಯ ಮತ್ತಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಇವತ್ತು 4 ಗಂಟೆಯಿಂದ 6:20 ತನಕ 4 ರಿಂದ 6 ಗಂಟೆ 20 ನಿಮಿಷ ಒಂದು ಅದೃಷ್ಟ ತರತಕ್ಕಂಥ ಕಾಲ. ಈ ಸಮಯದಲ್ಲಿ ಯಾವುದೇ ಮೀಟಿಂಗ್ ಆಗಿರ್ಲಿ, ಯಾವುದೇ ಕಾಗದ ಪತ್ರಕ್ಕೆ ಸಹಿ ಆಗಿರ್ಲಿ, ಯಾವುದೇ ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಲಿ, ಅಥವಾ ಈ ಸಮಯದಲ್ಲಿ ಏನಾದ್ರು ಒಂದು ಹೊಸತನದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗ್ಲಿ, ಇದೆಲ್ಲವೂ ನಿಮಗೆ ಅದೃಷ್ಟ ತರತಕ್ಕಂಥದ್ದಾಗತ್ತೆ. ನೀವು ನಂಬಿರುವ ದೈವ ಇವತ್ತು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇವತ್ತಿನ ದಿವಸ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತೀವಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಮಾಡುವಂತಹ ಕೆಲಸಗಳನ್ನ ಮತ್ತಷ್ಟು ರಾರಾಜಿಸುವಂತ ಮಾಡಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರನ್ನ ಮೆಚ್ಚೋದು ಬೇಡ. ನಿಮ್ಮ ಒಳಮನಸ್ಸಿನಲ್ಲಿ ಒಂದು ತೂಕವಾದ ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಪರಿಪೂರ್ತಿಯಿಂದ ಎಲ್ಲಾ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಆಗುತ್ತೆ. ಆದ್ರೆ ಇವತ್ತಿನ ದಿವಸ ಕೆಲವು ಆಪತ್ತುಗಳಿಗೆ ನೀವು ಸಿಲ್ಕೋಬೇಕಾಗತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳಕ್ ಹೋಗಿ ಎಲ್ಲೋ ಒಂದ್ ಕಡೆ ಲಾಸ್ ಮಾಡ್ಕೊಳ್ಳುವಂಥದ್ದು, ಅಥವಾ ಕೆಲವು ವಸ್ತುಗಳನ್ನ ಇಟ್ಟು ವಸ್ತುವನ್ನ ಮೈಮರೆತು ಎಲ್ಲೋ ಒಂದ್ ಕಡೆ ಹುಡುಕಾಟಕ್ಕೆ ನಿಲ್ಲುವಂಥದ್ದು, ಅಥವಾ ಕೆಲವಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಹಾಕುವಾಗ ಒಂದಷ್ಟು ಅಚಾತುರ್ಯಗಳಾಗುವಂತ ಲಕ್ಷಣಗಳಾಗುವಂಥದ್ದು, ಇದೆಲ್ಲವೂ ನಡೀಬಹುದು. ಏನೇ ಇದ್ರೂ ಇವತ್ತು ರಾಹುಕಾಲದಲ್ಲಿ, ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ, ಅಥವಾ ಒಂದು ದೇವಿಯ ಸಾನ್ನಿಧ್ಯದಲ್ಲಿ 2 ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಅಥವಾ ಒಂದಿಬ್ಬರು ಸುಮಂಗಲೆಯರಿಗೆ ಮಂಗಳ ದ್ರವ್ಯಗಳನ್ನ ಕೊಡೋದ್ರಿಂದ ಹೆಚ್ಚಿನ ಲಾಭವನ್ನು ಇವತ್ತು ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ವ್ಯವಸ್ಥೆಗಳನ್ನ ಸಮಂಜಸವಾಗಿ ಮಾಡ್ಕೊಳ್ಳಿ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗೂ ಆಗಿಂದಾಗ್ಲೇ ಪರಿಹಾರವನ್ನು ಹುಡುಕೊಳ್ಳಿ. ನೀವು ಮಾಡುವಂತಹ ಕೆಲಸ ಅಥವಾ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ, ಇದ್ರ ಬಗ್ಗೆ ಸರಿಯಾದ ಗಮನ ಹರಿಸಿ. ಹಾಗೆ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಡೆನೂ ಸಾಕಷ್ಟು ಲಾಭವಿದೆ. ಮಧ್ಯಾಹ್ನ 12 ಗಂಟೆ ತನಕ ಒಂದು ತರಹ ಆದ್ರೆ 12 ಗಂಟೆ 11 ನಿಮಿಷದಿಂದ ಸಂಜೆ 6 ತನಕ ಒಂದು ಅದೃಷ್ಟದ ಕಾಲವೇ ಸರಿ. ತಾವು ಅಂದುಕೊಂಡಿದ್ದನ್ನ, ತಾವು ನೆನೆಸಿದ್ದನ್ನ ಅಥವಾ ತಮ್ಮ ಚಿಂತನೆಗೆ ತಕ್ಕ ಫಲವನ್ನ ಭಗವತ್ ಸಂಕಲ್ಪದಿಂದ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ಬೇಕು. ವ್ಯವಹಾರಗಳನ್ನ ಮತ್ತಷ್ಟು ಅಭಿವೃದ್ಧಿಯಾಗಿ ತಂದುಕೊಳ್ಬೇಕು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನ ದೂರ ಮಾಡ್ಕೊಳ್ತಕ್ಕಂಥ ಅದ್ಭುತವಾದ ಚೈತನ್ಯ ನಿಮ್ಮದಾಗಬೇಕು. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಹೆಚ್ಚಿನ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಹಾಗೆ ಸಾಧ್ಯವಾದಷ್ಟು ಬೇಗ, ಅಂದ್ರೆ ಇವತ್ತು ಮಧ್ಯಾಹ್ನ ಆಗ್ಲಿ ಅಥವಾ ಸಂಜಾಕಾಲ ಆಗ್ಲಿ, ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ದೇವತೆ ಇದ್ರೆ ಆ ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ 2 ನಿಂಬೆಹಣ್ಣನ್ನ ಅಲ್ಲಿ ಪಾದದಲ್ಲಿ ಇಡಿಸಿ, ಆ ನಿಂಬೆಹಣ್ಣನ್ನ ತಂದು 3 ದಾರಿ ಸೇರೋ ಕಡೆ 1 ನಿಂಬೆಹಣ್ಣ ಹೊಡಿರಿ, ಮತ್ತೊಂದು ನಿಂಬೆಹಣ್ಣ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ದೃಷ್ಟಿದೋಷ ದೂರ ಆಗುತ್ತೆ. ಕೆಲಸ ಕಾರ್ಯಗಳಿಗೆ ಅದು ಅನುಕೂಲ ಮಾಡಿಕೊಡುತ್ತೆ. ಒಳ್ಳೇದಾಗ್ಲಿ. ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ನಾನು ನಂದು ಅಂತಲೋ ಅಥವಾ ನನ್ನಿಂದಲೇ ಅಂತಲೋ ಅಥವಾ ನಾನು ಮಾಡಿದ್ದೇ ಸರಿ ಅಂತಲೋ ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ದೂರ ಮಾಡೋದು ಒಳ್ಳೇದು. ಹಾಗೆ ಪ್ರಯಾಣ ಕಾಲದಲ್ಲಿ ಬಂದೊದಗುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು. ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೂ ಮುಂದಾಗದಂತ ರೀತಿಯಲ್ಲಿ ಪರಿಸ್ಥಿತಿ ಇರೋದ್ರಿಂದ ಇದನ್ನ ಸರಿಯಾದ ಮಾರ್ಗದಲ್ಲಿ ನಡೀಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತಿನ ದಿವಸ ನಿಮ್ಮ ಆರ್ಥಿಕ ಸಂಕಷ್ಟದಿಂದ ಬೇಗ ಹೊರಗಡೆ ಬರಬೇಕು. ಇದಕ್ಕಾಗಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ರಾಹುಕಾಲದಲ್ಲಿ ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಇವತ್ತು ಚಂದ್ರ ಮತ್ತೆ ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ.
ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡಿಕೊಂಡು ನಿಮ್ಮ ಮನದಾಳದ ಮಾತಿಗೆ ಬೇಕಾಗಿರ್ತಕ್ಕಂಥ ರೀತಿ ಸ್ಪಂದಿಸುವಂತವ್ರ ಜೊತೆ ವ್ಯವಹರಿಸಿಕೊಂಡು ಕೆಲಸಗಳಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಳ್ಬೇಕಾದ ನಿಮಗೆ ಒಂದಷ್ಟು ಅಚಾತುರ್ಯಗಳಾಗುವಂತಹ ಲಕ್ಷಣಗಳೇ ಸಾಕಷ್ಟು ಆದ್ರಿಂದ ಸ್ವಲ್ಪ ಜವಾಬ್ದಾರಿ ಬೇಕಾಗಿದೆ. ಈಗ ಜವಾಬ್ದಾರಿ ಬಗ್ಗೆ ಮತ್ತು ವ್ಯವಹಾರಗಳ ಬಗ್ಗೆ ತಮ್ಮ ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ಆತಂಕದ ಬಗ್ಗೆ ಸ್ವಲ್ಪ ಮಟ್ಟಿಗಾದ್ರೂ ದೂರ ಇಟ್ಕೊಂಡ್ರೆ ವ್ಯವಹಾರಗಳು ಅಷ್ಟೇ ಅದ್ಭುತವಾಗುತ್ತೆ. ಹಾಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಹಾಗೆ ನಿಮ್ಮ ಒಳಮನಸ್ಸು ಏನ್ ಹೇಳುತ್ತೋ ಅದರಂತೆ ನಡ್ಕೊಳ್ಬೇಕು. ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಶನೈಶ್ಚರ ಮಂತ್ರವನ್ನ, ದೇವಿಯ ಆರಾಧನೆಯನ್ನು ಮಾಡಿ, ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಹೀಗೆ ವೃಕ್ಷರಾಜನ್ನ ಪ್ರಾರ್ಥನೆ ಮಾಡೋದ್ರಿಂದ ವೃಕ್ಷದಲ್ಲಿರ್ತಕ್ಕಂಥ ಪಕ್ಷಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಹೆಚ್ಚಿನ ಲಾಭವನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀನಿ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುಬಲ ಇದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಸಿದ್ಧಿಸ್ಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣುವಂತ ಕಾಲ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ, ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ಇವತ್ತು ಲಕ್ಷ್ಮೀನಾರಾಯಣರ ಆರಾಧನೆ ಆಗ್ಬೇಕು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಮುನ್ನಡೆದ್ರೆ ಹೆಚ್ಚಿನ ಫಲವಿದೆ. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಇನ್ನಷ್ಟು ಅದೃಷ್ಟದ ಲಾಭ ನಿಮ್ಮದಾಗುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ.